ಅಣ್ಣ ನಿಮ್ ಹತ್ರ ಏನಾನ ಕೆಲ್ಸ ಇದ್ರೆ ಕೊಡಿ ಅಣ್ಣ. ಇಲ್ಲಪ್ಪ, ನಮ್ಮ ಹತ್ರ ಆಲ್ರೆಡಿ ಕೆಲಸ ಮಾಡೋನು ಇದಾನ. ಅಣ್ಣ ಅಂದ್ರೆ ನನಗೆ ಸ್ಯಾಲ್ರಿ ಏನ್ ಬೇಕಾಗಿಲ್ಲ ಅಣ್ಣ, ಮೂಟೆ ಊಟ ಹಾಕಿದ್ರೆ ಸಾಕಣ. ಅಲ್ಲೇ ನೀನ್ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿ, ಚೆನ್ನಾಗಿ ರೆಡಿ ಆಗಿ ಬಂದಿ, ಮತ್ತೆ ನಿನಗ್ ಕೆಲ್ಸ ಯಾಕೆ ಅಣ್ಣ? ಒಳ್ಳೆ ಕೆಲ್ಸ ಸಿಗ್ತದ ಅಂತ ಹೇಳಿ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿನ. ಹೌದಾ, ಸರಿ ಸರಿ. ಲೇ ಪವನ್. ಏನಣ್ಣ? ಲೇ ನೀನ್ ಇವಾಗಿಂದ ಕೆಲ್ಸಕ್ ಬೇಡ, ನೀನ್ ಹೋಗ್ಬಿಡು. ಅಣ್ಣ ನಾನೇನ್ ಮಾಡೇನಣ್ಣ? ಲೇ ನಾನ್ ಎಷ್ಟ್ ಹೇಳ್ತಿದೀನೋ ಅಷ್ಟ್ ಕೇಳು, ನೀನ್ ಕೆಲ್ಸಕ್ ಬೇಡ, ಹೋಗ್ಬಿಡು. ಸರಿ ಅಣ್ಣ. ಲೇ ತಮ್ಮ, ನೀನ್ ಒಳಗ್ ಬಂದ್ಬಿಡು. ಸರಿ ಅಣ್ಣ. ಲೇ ಸೈಫ್, ಅಂಗಡಿ ಏನಿದೆ ಸ್ವಲ್ಪ ನೋಡ್ಕೋ, ನಾನ್ ಹೊರಗ್ ಹೋಗ್ತಿದ್ದೀನಿ. ಸರಿ ಅಣ್ಣ. ಅಣ್ಣ ಒಳ್ಳೆ ಬಟ್ಟೆ ತೋರ್ಸ್ರಣ್ಣ. ಅಣ್ಣ ಇಲ್ಲಿ ಕಲೆಕ್ಷನ್ ಏನ್ ಚೆನ್ನಾಗಿಲ್ಲ ಅಣ್ಣ, ಬಗ್ಲಿ ಅಂಗಡಿಯಲ್ಲಿ ಸೂಪರ್ ಇದೆ ನೋಡಿ, ಅಲ್ಲಿ ಹೋಗಿ ತಗೊಳ್ಳಿ ಅಣ್ಣ. ಸರಿ ಸರಿ ಅಣ್ಣ. ತಮ್ಮ, ನಾಳೆ ನನ್ ಮಗಂದು ಬರ್ಡೇ ಇದೆ, ಒಳ್ಳೆ ಒಂದ್ ಜೊತೆ ಪ್ಯಾಂಟ್ ಶರ್ಟ್ ನೋಡ್ಸು. ಅಂಕಲ್, ನಮ್ ಅಂಗಡಿಯಲ್ಲಿ ಏನ್ ಬಟ್ಟೆ ಚೆನ್ನಾಗಿಲ್ಲ, ಸ್ಟಾಕ್ ಕೂಡ ಇಲ್ಲ, ಬಗ್ಲಿ ಅಂಗಡಿಯಲ್ಲಿ ಸೂಪರ್ ಇದೆ ನೋಡಿ ಅಂಕಲ್. ಹೌದಾ, ಸರಿ ಸರಿ, ನಾನು ಅಲ್ಲೇ ಹೋಗ್ತೀನಿ. ಅಣ್ಣ ಒಳ್ಳೆ ಬಟ್ಟೆ ನೋಡ್ಸೋಣ. ಅಣ್ಣ ನಮ್ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ, ಬಗ್ಲಿ ಅಂಗಡಿಯಲ್ಲಿ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಬಟ್ಟೆ ಇದೆ ನೋಡಿ ಅಣ್ಣ, ಅಲ್ಲೇ ಹೋಗಿ ತಗೊಳ್ಳಿ ಅಣ್ಣ. ಹೌದಾ, ಸರಿ ಸರಿ ಅಣ್ಣ, ಸರಿ. ಅಲ್ಲೇ ನಿನಗೆ ಅವಾಗಿಂದ ನೋಡ್ತಿದ್ದೀನಿ ನಾನು, ಬಂದಿರುವ ಎಲ್ಲಾ ಕಸ್ಟಮರ್ಗೆ ಬಗ್ಲಿ ಅಂಗಡಿ ಕಳ್ಸಿದಲ್ಲೇ. ಅದಾ ಅಣ್ಣ, ಬಗ್ಲಿ ಅಂಗಡಿ ನಂದೇ ಅಣ್ಣ, 3 ದಿವಸ ಆಯ್ತು ಅಣ್ಣ ಓಪನ್ ಮಾಡಿ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕಸ್ಟಮರ್ಸ್ ಬರಲ್ಲ ಅಂತ ಹೇಳಿ ನನ್ನ ಅಂಗಡಿಗೆ ಕಳ್ಸಿದೀನಿ ಅಣ್ಣ. ಏನ್ಲೇ ನನಗೆ ಒಡ್ಡ ಮಾಡ್ಬಿಟ್ಟಲ್ಲೇ, ಹೊರಗ್ ಬಾಲೆ ನಿನ್ ಕಂತ್ರಿಲ್ಲ. ಇವ್ರಿಬ್ರಲ್ಲಿ ಲಾಸ್ ಯಾರಾದ್ರಂತ ಕಮೆಂಟ್ ಮಾಡಿ.